ಸರ್ ಸಂತೋಷ್ ಲಾಡು ಸರ್ ಈಗ ತಮ್ಮ ರಾಜೀನಾಮೆಗೆ ಆಗ್ರಹ ಮಾಡ್ತೀರಾ ಸರ್? ಏನಕ್ಕೆ ಅಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನಗೂ ಅದಕ್ಕೂ ಸಂಬಂಧ ಏನಿದೆ? ಕನ್ನಡ ಓದಕ್ ಬರುತ್ತೆ, ಇಂಗ್ಲಿಷ್ ಓದಕ್ ಬರುತ್ತೆ ಕೇಳಿ. ಮುಂಚೆ ನಿನ್ನೆ ಸಚಿವರೆಲ್ಲ ಪೇಪರ್ನ ಸರಿಯಾಗಿ ಕೂತ್ಕೊಂಡು ನೋಡಕ್ ಹೇಳಿ, ಅದರಲ್ಲಿ ಏನಿದೆ ಅಂತ ಹೇಳಿ. ಅವ್ರೇನು ಹುಚ್ಚರ ಅಂತ ಕೇಳ್ತೀನಿ ರಾಜೀನಾಮೆ ಕೇಳಕ್ಕೆ. ಅವ್ರು ರಾಜೀನಾಮೆ ಕೇಳಿದ್ರು ಅಂತೇಳಿ ರಾಜೀನಾಮೆ ಕೊಡೋಕ್ಕಾಯ್ತದ? ಏನಕ್ಕೆ ರಾಜೀನಾಮೆ ಕೊಡ್ಬೇಕು? ಏನು ತಪ್ಪು ಮಾಡಿದೀನಿ ಅಂತ ಓಲೆ ಡಾಕ್ಯುಮೆಂಟ್ ನೋಡಿದಾರೆ ಅವರು ಸರಿಯಾಗಿ? ಯಾವನ ಬರ್ಕೊಟ್ಟವನೇ ಅದನ್ನ ಬಂದು ತುತ್ತೂರಿ ಓದವ್ರೆ, ಅಷ್ಟೇ ತಾನೇ ಮಾಡಿರೋದು. ಏನಿದೆ ಅದರಲ್ಲಿ? ತನಿಖೆ ಮಾಡ್ಕೊಳ್ಳಿ. ಮೂಡಾಗರಣಕ್ಕೂ ನಮ್ದಕ್ಕೂ ಸಂಬಂಧವೇ ಇಲ್ಲ. 2015ರಿಂದ ಕೊಟ್ಕೊಂಡವ್ರಲ್ಲ ಇವರು ಇದೇ ಸರ್ಕಾರದಲ್ಲಿ 4 ವರ್ಷ ಏನ್ ಮಾಡ್ತಾ ಇದ್ರಂತ. ಅದರಲ್ಲಿ ನನ್ನ ಪಾತ್ರ ಏನಿದೆ? ಅದರಿಂದ ಅದಕ್ಕೆಲ್ಲ ಉತ್ತರ ಕೊಡೋ ಅಂತ ವಿಷಯ ಅಲ್ಲ ಅದು. ಅದಕ್ಕೆ ಯಾಕೆ ಉತ್ತರ ಕೊಡ್ಲಿ? ಬನ್ನಿ ಅದೆಲ್ಲ ಆಮೇಲೆ ಮಾತಾಡ್ತೀನಿ. ಸರ್ ಸಂತೋಷ್ ಲಾಡು ಸರ್ ಈಗ ತಮ್ಮ ರಾಜೀನಾಮೆಗೆ ಆಗ್ರಹ ಮಾಡ್ತೀರಾ ಸರ್? ಏನಕ್ಕೆ ಅಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನಗೂ ಅದಕ್ಕೂ ಸಂಬಂಧ ಏನಿದೆ? ಕನ್ನಡ ಓದಕ್ ಬರುತ್ತೆ, ಇಂಗ್ಲಿಷ್ ಓದಕ್ ಬರುತ್ತೆ ಕೇಳಿ. ಮುಂಚೆ ನಿನ್ನೆ ಸಚಿವರೆಲ್ಲ ಪೇಪರ್ನ ಸರಿಯಾಗಿ ಕೂತ್ಕೊಂಡು ನೋಡಕ್ ಹೇಳಿ, ಅದರಲ್ಲಿ ಏನಿದೆ ಅಂತ ಹೇಳಿ. ಅವ್ರೇನು ಹುಚ್ಚರ ಅಂತ ಕೇಳ್ತೀನಿ ರಾಜೀನಾಮೆ ಕೇಳಕ್ಕೆ. ಅವ್ರು ರಾಜೀನಾಮೆ ಕೇಳಿದ್ರು ಅಂತೇಳಿ ರಾಜೀನಾಮೆ ಕೊಡೋಕ್ಕಾಯ್ತದ? ಏನಕ್ಕೆ ರಾಜೀನಾಮೆ ಕೊಡ್ಬೇಕು? ಏನು ತಪ್ಪು ಮಾಡಿದೀನಿ ಅಂತ ಓಲೆ ಡಾಕ್ಯುಮೆಂಟ್ ನೋಡಿದಾರೆ ಅವರು ಸರಿಯಾಗಿ? ಯಾವನ ಬರ್ಕೊಟ್ಟವನೇ ಅದನ್ನ ಬಂದು ತುತ್ತೂರಿ ಓದವ್ರೆ, ಅಷ್ಟೇ ತಾನೇ ಮಾಡಿರೋದು. ಏನಿದೆ ಅದರಲ್ಲಿ? ತನಿಖೆ ಮಾಡ್ಕೊಳ್ಳಿ. ಮೂಡಾಗರಣಕ್ಕೂ ನಮ್ದಕ್ಕೂ ಸಂಬಂಧವೇ ಇಲ್ಲ. 2015ರಿಂದ ಕೊಟ್ಕೊಂಡವ್ರಲ್ಲ ಇವರು ಇದೇ ಸರ್ಕಾರದಲ್ಲಿ 4 ವರ್ಷ ಏನ್ ಮಾಡ್ತಾ ಇದ್ರಂತ. ಅದರಲ್ಲಿ ನನ್ನ ಪಾತ್ರ ಏನಿದೆ? ಅದರಿಂದ ಅದಕ್ಕೆಲ್ಲ ಉತ್ತರ ಕೊಡೋ ಅಂತ ವಿಷಯ ಅಲ್ಲ ಅದು. ಅದಕ್ಕೆ ಯಾಕೆ ಉತ್ತರ ಕೊಡ್ಲಿ? ಬನ್ನಿ ಅದೆಲ್ಲ ಆಮೇಲೆ ಮಾತಾಡ್ತೀನಿ.